ತುಂಬಾ ಸುಲಭವಾಗಿ ಮನೆಯಲ್ಲಿ ಹಾಲಿನ ಪುಡಿಯಿಂದ ನಾವು ಧಾರವಾಡ ಪೇಡವನ್ನು ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ಗೀತಾ, ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಹಾಲಿನ ಪುಡಿಯನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪುಡಿಯನ್ನು ತಗೊಂಡಿದ್ದೀನಿ. ನೀವು ನಂದಿನಿ ಕೂಡ ತಗೋಬೋದು, ಯಾವ್ದು ಬೇಕಾದರೂ ಹಾಲಿನ ಪುಡಿಯನ್ನು ತಗೋಬೋದು. ಮೊದಲಿಗೆ ಒಂದು ಮೆಜರ್ಮೆಂಟನ್ನಾಗಿ ಮಾಡ್ಕೋಬೇಕು. ನಾನಿಲ್ಲಿ 1 ಕಪ್ ಆಗೋಷ್ಟು ಹಾಲಿನ ಪುಡಿಯನ್ನು ತಗೋತಾ ಇದ್ದೀನಿ. ಯಾವಾಗಲೂ ನಾವು ಏನೇ ರೆಸಿಪಿ ಮಾಡಿದ್ರು ಒಂದು ಮೆಜರ್ಮೆಂಟ್ಲಿಂದ ಮಾಡಿದರೆ ಪರ್ಫೆಕ್ಟಾಗಿ ಇಲ್ಲಿ ಬರುತ್ತೆ. ಈಗ ನಾವೊಂದು ಇದನ್ನು 20 ರಿಂದ 20 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ನಾನಲ್ಲಿ ಒಂದು 5 ನಿಮಿಷ ಹಾಗೆ ಫ್ರೈ ಮಾಡಿಕೊಂಡು 2 ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಮಾಡ್ತಾ ಇದಕ್ಕೆ ಹಾಕ್ತಾ ಹೋಗಬೇಕು. ನಾನಿಲ್ಲಿ ಮತ್ತೆ ಇದನ್ನು ಒಂದು 15 ನಿಮಿಷದವರೆಗೂ ಚೆನ್ನಾಗಿ ಫುಲ್ ಕಲರ್ ಚೇಂಜ್ ಆಗಬೇಕು, ಆ ರೀತಿ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಮತ್ತೆ ನಾನಿಲ್ಲಿ ನಡುವಿಗೆ 2 ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸಿಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಅದೇ ಕಪ್ಲಿಂದ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಇಲ್ಲಿ ಹಾಲನ್ನು ತಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ನಾವು ಹಾಲಿನ ಪೇಡೆ ಅಥವಾ ದೂದ್ ಪೇಡ ಅಥವಾ ಧಾರವಾಡ ಪೇಡ ಯಾವುದೇ ಪೇಡೆ ಮಾಡಿದ್ರು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಸ್ವೀಟ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಕೈಗೆ ಅಂಟಬಾರ್ದಿದ್ದು, ಆ ರೀತಿ ಆಗುವವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕೈಗೆ ಸ್ವಲ್ಪನೂ ಅಂಟ್ತಾ ಇಲ್ಲ, ಈ ರೀತಿ ಆದರೆ ಸಾಕು. ಈಗ ಇದನ್ನು ನಾನು ಗ್ಯಾಸನ್ನು ಆಫ್ ಮಾಡಿ ಇದು ಪೂರ್ತಿ ತಣ್ಣಗಾಗಬೇಕು. ಆ ರೀತಿ ತಣ್ಣಗಾಗುವವರೆಗೂ ಇದನ್ನು ಒಂದು ಪ್ಲೇಟಲ್ಲಿ ಹಾಗೆ ಬಿಡಬೇಕು ಫ್ರೆಂಡ್ಸ್. ನಾನಿಲ್ಲಿ ಪೂರ್ತಿ ತಣ್ಣಗಾದ ನಂತರ ನಿಮಗೆ ಮತ್ತೆ ತೋರಿಸ್ತಾ ಇರೋದು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ. ಈಗ ಇದಕ್ಕೆ ನಾವು ಬುರಾ ಸಕ್ಕರೆಯನ್ನು ತಗೋಬೇಕು. ನಾವು ಧಾರವಾಡ ಪೇಡ ಮಾಡಲಿ, ಬೇಸನ್ ಉಂಡೆ ಮಾಡಲಿ, ಈ ಬುರಾ ಸಕ್ಕರೆನೇ ಹಾಕಬೇಕು. ಅಂದರೆ ಮಾತ್ರ ನಮ್ದಿಲ್ಲಿ ಬೇಕ್ರಿ ಸ್ಟೈಲಲ್ಲಿ ಆಗುತ್ತೆ. ಈ ಬುರಾ ಸಕ್ಕರೆ ಬಿಟ್ಟು ಮನೇಲಿರುವಂಥ ಸಕ್ಕರೆ ಹಾಕಿದರೆ ಸ್ವಲ್ಪನೂ ಚೆನ್ನಾಗಾಗೋದಿಲ್ಲ ಫ್ರೆಂಡ್ಸ್. ಈಗ ಇಲ್ಲಿ ಒಂದು ಕಪ್ಪನ್ನು ಮೆಜರ್ಮೆಂಟನ್ನಾಗಿ ಮಾಡ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಹಾಲಿನ ಪುಡಿಗೆ 3/4 ಕಪ್ ಆಗೋಷ್ಟು ಸಕ್ಕರೆ ಪುಡಿಯನ್ನು ಸೇರಿಸ್ಕೋಬೇಕು. ಅಂದರೆ ಬುರಾ ಸಕ್ಕರೆಯನ್ನು ಸೇರಿಸ್ಕೋಬೇಕು. ಬುರಾ ಸಕ್ಕರೆಯನ್ನು ಯಾವ ರೀತಿ ಮಾಡಬೇಕಂತ ಗೊತ್ತಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೆಜರ್ಮೆಂಟು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಅದಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆಂಟ್ ಏನಪ್ಪ ಇದರಲ್ಲಿ ಅಂದರೆ, ಹಾಲಿನ ಪುಡಿ ನಾವು ಚೆನ್ನಾಗಿ ಫ್ರೈ ಮಾಡಿರ್ತೀವಿ, ಅದರಲ್ಲಿ ನಾವು ಸಕ್ಕರೆ ಪುಡಿಯನ್ನು ಹಾಗೆ ಸೇರಿಸಿದ್ರೆ ಇದು ನೀರು ಬಿಡೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಹಾಲಿನ ಪುಡಿ ನಾವು ಫ್ರೈ ಮಾಡಿಟ್ಟಿರುವಂಥದ್ದು ಪೂರ್ತಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ ನಂತರನೇ ನಾವು ಬುರಾ ಸಕ್ಕರೆಯನ್ನು ಸೇರಿಸ್ಕೋಬೇಕು. ಹಾಗೆ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗೂ ಕೂಡ ನಾವು ಬುರಾ ಸಕ್ಕರೆ ಸೇರಿಸ್ಕೊಂಡ್ರೆ ಅದರಲ್ಲಿ ನೀರು ಬರೋಕ್ಕೆ ಶುರು ಆಗಿಬಿಡುತ್ತೆ, ಅಂದರೆ ಶುಗರ್ ಎಲ್ಲ ಮೆಲ್ಟ್ ಆಗೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದನ್ನು ಬುರಾ ಸಕ್ಕರೆಯನ್ನು ಸೇರಿಸ್ಕೋಬೇಕು. ಕೊನೆಯಲ್ಲಿ ನಾನು ಏಲಕ್ಕಿ ಪುಡಿ ಕೂಡ ಇದಕ್ಕೆ ಸೇರಿಸಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಧಾರವಾಡ ಪೇಡ ಮನೆಯಲ್ಲಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇನ್ನೊಬ್ಬರು ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.